ಇವಾಗ ಫಸ್ಟ್ ಸೆಷನ್ ನಡೆಯುತ್ತೆ. ಟೈಮ್ ಆಲ್ರೆಡಿ 12 ಗಂಟೆ ಆಯಿತು. ಫಸ್ಟ್ ಸೆಷನ್ ನಡೆಯುತ್ತೆ. ಈಗ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನೋಡಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ರೌಡ್ ಆ್ಯಂಡ್ ಕ್ರೇಜ್ ಇದೆ, ಸಖತ್ತಾಗಿದೆ. ಸೊ ಪ್ರೊಫೆಷ್ನಲ್ ಸ್ಟಂಟ್ ರೈಡರ್ಸ್ ಹಿಂಗೆ ನೋಡಿ ಫುಲ್ ಗೇರ್ ಅಪ್ ಮಾಡ್ಕೋತಾರೆ. ಫುಲ್ ಜಾಕೆಟ್, ಗ್ಲೌಸ್, ಹೆಲ್ಮೆಟ್ಸ್ ಎಲ್ಲ ಕಂಪಲ್ಸರಿ. ಸುಮ್ಮನೆ ರೋಡ್ ಸೈಡಲ್ಲೆಲ್ಲ ಹೆಂಗೆ ಬೇಕು ಹಂಗೆ ಆ ಥರ ಎಲ್ಲ ಇವ್ರು ಎತ್ತೋದಿಲ್ಲ, ಅದೆಲ್ಲ ಅಫೆನ್ಸು. ಸೊ ದಯವಿಟ್ಟು ನೀವೆಲ್ಲ ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಕಲಿಬೇಕು ಅಂತ ಆಸೆ ಇದ್ದರೆ ಹೇಳ್ಕೊಡ್ತಾರೆ, ಅವ್ರ ಹತ್ರ ಹೋಗಿ ಹೇಳಿಸ್ಕೊಳ್ಳಿ. ಬಟ್ ಇವಾಗ ಏನೇ ಒಂದು ರೈಡ್ ಹೋಗ್ಬೇಕಾದ್ರೂ 2 ವೀಲರಲ್ಲಿ ಗೇರ್ ಅಪ್ ಮಾಡ್ಕೊಂಡು ಹೋಗಿ. ಫುಲ್ಲು ಪ್ಯಾಡಿಂಗ್ ಎಲ್ಲ ಹಾಕ್ಕೊಂಡಿದ್ದಾರೆ ಒಳಗಡೆ, ನೀ ಪ್ಯಾಡಲ್ಲ. ಸೊ ರೆಡಿ ಟು ಸ್ಟಂಟ್. ಫುಲ್ಲೆಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ. ಫುಲ್ಲೆಲ್ಲ ಎಕ್ಸೈಟ್ ಆಗೋಗಿದ್ದಾರೆ. ಹಾಂ, ಫುಲ್ ಎಕ್ಸೈಟ್ ಅಂತೀರಾ? ಸೌಂಡೆಲ್ಲ ಹೇಗಿತ್ತು? ಚೆನ್ನಾಯ್ತಾ? ಕಲಿ ಕಲಿ ಗಾಡಿ ಓಡಿಸೋದು ಕಲಿ, ಗಾಡಿ ಎತ್ತೋದು ಕಲಿಬೇಡ. ಈ ದಿನ ಟ್ರಯಲ್ ಅಷ್ಟೇ, ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡು. ಹೇಗಿತ್ತು ಎಲ್ಲ? ಹೇಗಿತ್ತು ಸರ್? ಹೇಗಿತ್ತು? ಪತ್ತಲ್ ಸೈಗಂತೀರಾ? ಸೆಕೆಂಡ್ ಸೆಷನ್ ಇದೆ ನೋಡಿ, ಇನ್ನು 3 ಸೆಷನ್ ಇರೋದು. ಇನ್ನು
ಹೇಗಿದೆ ಸರ್? ಸರ್ ಇದೊಂಥರ ಎವ್ರಿ ಆಟೋ ಶೋ ಏನಿದೆಯಲ್ಲ, ಇನ್ ಎವ್ರಿ ಆಟೋ ಶೋ ದಿಸ್ ಇಸ್ ದ ಒನ್ ವಾಟ್ ವಿ ವುಡ್ ಲೈಕ್ ಟು ಸಿ. ಒನ್ ಆಫ್ ಆಲ್ ಬೈಕರ್ಸ್, ಹಾಂ, especially bikers, ಯಾ whoever it might be, whatever bike they might hold it, but every bikers would love to see this show in every auto show. And this is my own experience. What I would share is this: all four are extraordinary. They are marvelous. They are super. It is Thank you, nothing sir. there is nothing extra to tell. They are marvelous. ಇಲ್ಲಿ ಬಂದು ಮಾಡ್ತೀರಾ ಅಂದರೆ ನೆಕ್ಸ್ಟ್ ಲೆವೆಲ್ ಜಾಬ್, ಹ್ಯಾಟ್ಸ್ ಆಫ್ ಜಾಬ್. ಎಲ್ಲಿ ಇರೋದು ನೋಡಿ ಅಲ್ಲ ಯಾವ ಥರ ಫೋಟೋ ಹಿಡಿಸ್ಕೊತಾ ಇದ್ದಾರೆ. ಏನು ಬೇರೆ ಲೆವೆಲ್ ಕ್ರೇಜ್ ಇದೆ ಇಲ್ಲಿ ಹುಡುಗರಿಗೆಲ್ಲ. ಫುಲ್ ಕ್ರೇಜ್. ಚೆನ್ನಾಗಿತ್ತು. ನಾವು ಬೆಂಗಳೂರಿಂದ ಬಂದಿದ್ದು, ಓಕೆ, ಶೋ ನೋಡೋಕ್ಕೋಸ್ಕರನೇ ಬಂದಿದ್ದು. ಬೈಕ್ ಶೋ ಇತ್ತು, ತುಂಬ ಚೆನ್ನಾಗಿದೆ. ವೆಲ್ ಟ್ರೈನ್ಡ್ ಆಗಿದ್ದಾರೆ. ನಮಗೂ ಮಾಡೋದಕ್ಕೆ ಫುಲ್ ಪ್ರೊಫೆಷ್ನಲ್. ಆ್ಯಕ್ಚುಲಿ ಅವರು ನ್ಯಾಷನಲ್ ಸ್ಟೆಂಟ್ ರೈಡರ್, ನ್ಯಾಷನಲ್ ಟೀಮ್ಸ್, ನ್ಯಾಷನಲ್ ಸ್ಟೆಂಟ್ ಅವರು. ಸೆಕೆಂಡ್ ಒನ್ ಸ್ಯಾಮ್ಸನ್ ಅಂತ. ಎಲ್ಲ ಚಾಂಪಿಯನ್ಸೇ. ಹಾಂ. ನಮ್ದೇನೆಂದರೆ ಇಂಜುರೀಸ್ ಆಗುತ್ತೆ ಅನ್ನೋದೊಂದು ಭಯ. ಆಲ್ರೆಡಿ ಪಕ್ಕ ಬಿಟ್ಟಿದ್ದೀವಿ. ಓಕೆ, ಸೊ ಇಲ್ಲ ಈಗ ಸೇಫ್ಟಿ ಗೇರ್ಸ್ನ ವೇರ್ ಮಾಡಿ ವೆಲ್ ಪ್ಲೇಸಲ್ಲಿರೋ ಎಲ್ಲೂ ಯಾರಿಗೂ ತೊಂದರೆ ಆಗ್ದಂಗೆ ಪ್ರಾಕ್ಟೀಸ್ ಮಾಡಿ. ಸಪ್ರೇಟ್ ಪಿಚ್ ಇದೆಯಾ ನಿಮಗೆ? ಅಂದರೆ ಅಲ್ಲಿ ನಿಯರ್ಲಿ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರು ಆ್ಯಕ್ಚುಲಿ ಒಂದು 12 ಇಯರ್ಸಿಂದನೋ 8 ಇಯರ್ಸಿಂದನೋ ಮಾಡ್ತಾರೆ ಅದಕ್ಕೆ. ನಮಗೆ ಯಾವ ಸ್ಪೋರ್ಟ್ಸ್ ಪ್ಯಾಷನ್ ಇಲ್ಲ ಬ್ರೋ, ನಮ್ಮದು ಬೈಕ್ ಪ್ಯಾಷನ್. ಓಕೆ, ಸೈಕಲಿಂದ ಇವತ್ತು ಬೈಕ್ ಇಲ್ಲಿ ತನಕ. ಏನು ಹೇಳಿದ್ರೆ ಇದೆ ನಮ್ಗೆ. ಯಾವತ್ತು ಯಾವ ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ. ಹೇಳಿ ಹೆಂಗೈತೆ? ಹಾಂ, ಹೆಂಗಿದೆ ನೀವು? ಅಡ್ವೆಂಚರ್ 390 ಇದು ಫುಲ್ಲಿ ಎಲೆಕ್ಟ್ರಾನಿಕ್ಸ್ ಲೋಡ್ ಆಗಿರೋ ಅಂಥ ಟಾಪ್ ಮಾಡಲ್ ಇದು. ದೆನ್ ಇದು ಸ್ಟ್ಯಾಂಡರ್ಡ್ ಮಾಡಲ್ ಅಂತೆ. ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಇದರಲ್ಲಿ. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು ಮತ್ತು ಇನ್ನೂ ಕೆಲವು ಏನೇನೋ ಹೇಳಿದ್ರು. ಸೊ ಸಖತ್ತಾಗಿದೆ ಗುಡು ಗಾಡಿ. ಕೆಲವ್ರು ಹೇಳ್ತಾರೆ ಚೆನ್ನಾಗಿಲ್ಲ ಅಂತವ್ರೆ, ಕೆಲವ್ರು ಚೆನ್ನಾಗಿದೆ ಅಂತವ್ರೆ. ಎಟಿಸ್ತೈತೆ ಕಾಲು ಅಂತೀರಾ? ಎಕ್ಸ್ಪಲ್ಸ್ ರ್ಯಾಲಿಗಿನ್ನ ಇದು ಹೆವಿ ಕೊಳ್ಳ ಐತೆ. ಇಷ್ಟೇ ನನಗೆ ಅಡ್ವೆಂಚರ್. ನನಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ರಾಡ್ಲ ರೈಸ್ ಮಾಡಿದರೆ ಹಿಂಗೆ ಎಳ್ಳಿತ್ತು ಗಾಡಿ, ಚೆನ್ನಾಗಿದೆ. ಫ್ರಂಟ್ ಲುಕ್ ನೋಡಿ ಹೆಂಗೆ ಕೊಟ್ಟವನೆ. ಲೈಕ್ ಇವಾಗ ನಾವು ಎಕ್ಸ್ಪಲ್ಸ್ಗೆ ರ್ಯಾಲಿ ಟವರೆಲ್ಲ ಹಾಕಿಸ್ಕೋತೀವಲ್ಲ, ಸೊ ಅದೇ ಥರ ರ್ಯಾಲಿ ಅಡಿಷನೇ ರ್ಯಾಲಿ ಟವರ್ ಥರನೇ ಕೊಟ್ಬಿಟ್ಟವನೆ ಇದಕ್ಕೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ವಲ್ಪ ಮುಂದೆ ಬಂದೈತೆ. ಇದು ಲೈಕ್ ರ್ಯಾಲಿ ಟವರ್ ಥರನೇ ಇದೆ. ಸಖತ್ತಾಗಿದೆ. ನನ್ನ ಫೇವ್ರೇಟ್ ಕಾರ್ ವೋಲ್ಟಸ್ GT, ವಾಲ್ಟ್ಸ್ ವ್ಯಾಗನ್. ಬೇರೆ ಲೆವೆಲ್ ಕಾರುಗಳು, ಸಾಕಾಗಿದೆ. ಈ ಕಲರ್ ನನಗೆ ಹಾಕೋ ಹೆವಿ ಇಷ್ಟ ಆಯ್ತು ಅಂದ್ಕೊಳ್ಳಿ. ಹಿಂದೆ ಹೆಂಗೆ ಕಾಣಿಸ್ತಾಯ್ತು ನೋಡಿ ಲುಕ್ಕು, ಸಾಕಾಗಿದೆ. ಲೈಕ್ ಸೇಮ್ ಪೋಲೋ ಎಲ್ಲ ಬರುತ್ತಲ್ಲ ಅದೇ ಥರ ಇಂಜಿನ್. ಟೈಗನ್ ಇದು ಚೆನ್ನಾಗಿದೆ, ಟೈಗನು ಚೆನ್ನಾಗಿದೆ. Not only ground clearance and the hump, the other advantages is because it's heated, cooled, ವೆಂಟಿಲೇಟರ್ ಸೀಟಾ? it will even make you horny. ಯಾವುದು? ಟೈಗನ್ ಹೀಟೆಡ್ ಸಿಕ್ಸ್ ಅಲ್ಲ ಬ್ರೋ, ಇಲ್ಲಿ ನೋಡಿ. ಅದು ಫುಲ್ ಇದು ಸ್ಪೋರ್ಟಿ ಸೀಟ ಇಲ್ಲ. ಅಣ್ಣ ಇದು ಚೆನ್ನಾಗೈತೆ ಅಣ್ಣ, ಇದು ಟೈಗನ್ ಇದು ಬೇರೆಲ್ಲ ಏನಿದೆ ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ ಅಲ್ವಾ? ಕ್ರೇಜ್ ಇದೆ. ಕ್ಲೋಸ್ ಅಪ್ ಶಾಟ್ ಹೋಗಿದ್ರೆ ಓಪನ್ ಇಲ್ಲ. ಹಾಂ, ಸೀಟ್ಸ್ ಬ್ರೋ, ಡ್ಯಾಮ್ ಸೀಟ್ಸು ಫುಲ್ ಕ್ಲೀನ್ ಆ್ಯಂಡ್ ಫಿನಿಶ್. ಎಷ್ಟು ಕ್ಯೂಟ್ ಆಗೈತೆ. ವಾಲ್ಕ್ಸ್ ವ್ಯಾಗನ್, ಫೋಕ್ಸ್ ವ್ಯಾಗನ್.
ಅವು ಒಂದೊಂದು ಪ್ರೊನೌನ್ಸ್ ಒಂದೊಂದು ಥರ ಅಲ್ಲ. ಫೋಕ್ಸ್ ವ್ಯಾಗನ್ ಓಪನ್ ಮಾಡ್ತಾವ್ರೆ ಡೋರ್ ನೋಡೋಣ. ಮಹೇಂದ್ರ ಅವ್ರದ್ದು ಅವೆಲ್ಲ ಮೇ ಬಿ ಊಟಕ್ಕೆ ಹೋಗಿರ್ಬೋದು ಅವರು. ಊಟ ಅಂತ ಹೇಳಿದ್ರೆ ಹೊಟ್ಟೆ ಸುಸ್ತಾಗ. ದೆನ್ ಹೆವಿ BYD ಕಾರ್ ಅಂತೂ ಇದು ಫುಲ್ ಸೀಟ್ ಎಲೆಕ್ಟ್ರಾನಿಕ್ಸ್ ಏನೋಣ. ನೀವು ಓಪನ್ ಮಾಡಿದ್ರೆ ಸೀಟ್ ಎಂದು ಹೋಗುತ್ತೆ ನನಗೆ ಸೈಡಿಗೆ. SUV ಕಾರ್ ಹತ್ತಂಗೆ ಹತ್ತವ್ರೆ. ಡೋರ್ ಸರ್ ಹೇಗಿದೆ ಫೀಲ್? ಒಂದು ಡೋರ್ ಇದೆ ಸೀಟ್ ವಿಲ್ ಗೋ ಬ್ಯಾಕ್ ಆಟೋಮೆಟಿಕ್. ಡೋರ್ ಹಾಕ್ತೀವಿ ನೋಡೋ ಗೊತ್ತೀರಾ? ಹೈಬ್ರಿಡ್ ಸಿಸ್ಟಮ್ ನೀವೇನು ಹೇಳ್ತೀರಾ? ಪೆಟ್ರೋಲ್ ಇಂಜಿನ್ ಡೀಸೆಲ್ ಹೈಬ್ರಿಡ್? ಗೇರ್ ನೋಡೋ ಬ್ರೋ, ಇಲ್ಲಿ ಗೇರ್ ಲಿವರ್ ಹೆಂಗೈತೆ. ಸುಮ್ಮನೆ ಒಂದು ಬಟನ್ ನಮ್ಕೋದ್ರೆ ಸಾಕು. ಮಹೇಂದ್ರ ಇದು BYD, ದೆನ್ ಮಹೇಂದ್ರ ಅವ್ರದ್ದು ಎಲೆಕ್ಟ್ರಿಕ್ ಕಾರು. ಕಾರಲ್ಲೇ ಬರ್ತಾ ಇರೋದು ಇದು ಸೌಂಡ್, ಇದು ಸಾಂಗ್. ಫುಲ್ ಎಲ್ಲ DJ ಮಾಡ್ತಾವ್ರೆ ಅಣ್ಣ. ಹಿಂಗೆ ಇಲ್ಲ ನೋಡೋಣ, ಇಲ್ಲಿ ಫ್ರಂಟಿಂದ ಹೆಂಗೈತೆ DJ ಮಾಡ್ಬೋದು. ಸಾಕಾಗಿದೆ. ದೆನ್ ನೋಡಿತಾ ಇರ್ಬೋದು BMW GX1 ಇಂಟೀರಿಯರ್ ವೈಸ್ ನೋಡಿ. ಇದರಲ್ಲಿ ಪ್ಯಾಡಲ್ ಶಿಫ್ಟ್ ಎಲ್ಲ ಇದೆ. ಸೊ ಏನು ಬರೋ ದುಡ್ಡು ಕೊಟ್ಟ ಅದೇ ಕಾಸಿದ್ದಂಗೆ ಕಜಾಯ ಅಂತಾರಲ್ಲ, ಹಂಗೆ ಕಾಸು ಕೊಟ್ಟಂಗೆ ಕಜಾಯ. ಇಂಟೀರಿಯರ್ ನೋಡಿದ್ರೆ ಫಿದಾ ಆಗ್ಬಿಡ್ಬೇಕು. ಇದು ಎಲ್ಲ ವೆಂಟಿಲೇಟರ್ ಸೀಟು, ದೆನ್ ಎಲೆಕ್ಟ್ರಾನಿಕ್ ಸೀಟ್ಸ್ ಇದೆಲ್ಲ ಬರೋದಿಲ್ಲಿ. ಹ್ಯಾಂಡಲ್ ಇದು ಸ್ಟೇರಿಂಗ್ ನೋಡು ಬ್ರೋ, ಏನು ಲುಕ್ ಐತೆ ಯಪ್ಪ, ಬೇರೆ ಲೆವೆಲ್. ಏನು ಕಂಫರ್ಟ್ ಗೊತ್ತಾ ಬ್ರೋ, ಸೀಟಿಂಗ್ ಪೊಸಿಷನ್ ವೈಸು ಬೇರೆ ಲೆವೆಲು, ಸಖತ್ತಾಗಿದೆ. ನಾನೊಂದು ಸೆಕೆಂಡ್ ಮಿರರ್ ನೋಡಿ ಕಂಗಾಲಾಗೋದೆ. ನೋಡಿ ಇಲ್ಲಿ ಮಿರರಲ್ಲಿ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣ್ತಾ ಇದೆ. ಜಸ್ಟ್ ಅದು ಸ್ಟಿಕ್ಕರು ಸಖತ್ತಾಗಿದೆ. ಕನ್ಸೋಲ್ ಮಾತ್ರ ಬೇರೆ ಲೆವೆಲ್. ಇದು ಸಿಂಪಲ್ಗೆ ಬೇರೆ ಲೆವೆಲ್ ವ್ಯಾಲ್ಯೂ ಇದೆ. ಆ್ಯಂಡ್ ಕಂಪ್ನಿ ವೈಸು, ಗಾಡಿ ವೈಸ್ ಎಲ್ಲ ಸೂಪರ್. ಥ್ಯಾಂಕ್ ಯು. ವೀಲ್ ಲೈಸ್ ಇದೆಲ್ಲ ಕ್ರೇಜ್ ಗುರು, ಬೇರೆ ಲೆವೆಲ್ ಕ್ರೇಜಿ ಅಂದ್ಕೊಳ್ಳಿ. ಸಾಕಾಗಿದೆ. ಇಲ್ಲಿ ನೋಡಿದ್ರೆ ಟಾಟಾ ಹ್ಯಾರಿಯರು, ದೆನ್ ಜೀಪ್ ಎಲ್ಲ ಪ್ರತಿಯೊಂದು ಮಾಡಲು ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ನೆಕ್ಸ್ಟ್ ಇದನ್ನ ಹೋಂಡಾಯಲ್ಲಿ ಎಕ್ಸ್ಟರ್, ದೆನ್ AC ಬಂದ್ಬಿಟ್ಟಿದೆ ನೋಡಿ ಇಲ್ಲಿ, ಟಾಟಾ AC. ಈಗ ಅದರಲ್ಲೂ ಒಳ್ಳೊಳ್ಳೆ ಫೀಚರ್ಸ್, AC ಎಲ್ಲ ಕೊಟ್ಬಿಟ್ಟ ಮಾತ್ರ ಸಕ್ಕತ್ತಾಗಿದೆ. ಅಂದರೆ ಟ್ರಿಪ್ ಹೊಡಿಯೋರಿಗೆ ಏನೋ ತೊಂದರೆ ಆಗಬಾರ್ದು, ಆರಾಮಾಗಿ ಲಕ್ಸುರಿಯಾಗಿ ಫೀಲ್ ಮಾಡಲಿ ಅಂತ. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹೋಂಡಾ ಅಮೇಜ್, ಆಲ್ ನ್ಯೂ ಅಮೇಜ್. ಸಸ್ಪೆನ್ಷನ್ ಹೈಟ್ ಮಾಡಿಸ್ತಾ ಇದ್ದಾರೆ ನೋಡಿ. ಸಸ್ಪೆನ್ಷನ್ ಹೈಟ್ ಮಾಡೋದಕ್ಕೆ ನಾವು ನೋಡೋಕ್ಕೆ 2 ಕಣ್ಣು ಸಾಲದು, ಬರೀ ನೋಡೋದೇ ಆಯಿತು. ನಾವು ಯಾವಾಗ ತೊಗೊಳೋದೋ ಗೊತ್ತಿಲ್ಲ. ದೆನ್ ಇಲ್ಲಿ ಝೆಲಿಯೋ ಅನ್ನೋ ಒಂದು ಯಾವುದೋ ಒಂದು ಎಲೆಕ್ಟ್ರಿಕ್ ಗಾಡೀಸ್ ಇದೆ ನೋಡಿ ಇಲ್ಲಿ, ವೆಹಿಕಲ್ಸ್, 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಹೆಂಗೆ ಬಿಟ್ಟ ನೋಡಿ ಅವನು, ಒಂಥರ ನೋಡೋಕ್ಕೆ ಲುಕ್ ವೈಸ್ ಆಟೋ ಸಾಮಾನು ಗಾಡಿ ಇದ್ದಂಗಿಲ್ವಾ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗೈತೆ, ಲೋಕಲ್ ಚೀಪ್ ಅನ್ನಿಸ್ತಾ ಇಲ್ಲ, ಸೂಪರಾಗೈತೆ ಕ್ವಾಲಿಟಿ ವೈಸ್ ಎಲ್ಲ. ಹಜಾರ್ಡ್ ಲೈಟ್ಸ್ ಎಲ್ಲ ಸೂಪರಾಗಿದೆ. ನನಗೆ ತುಂಬ ಇಷ್ಟ ಆಗಿರೋ ಗಾಡಿ ಅಂತಂದರೆ ಬೆನ್ಸು. ಬಟ್ ಇವಾಗ ನಾನು ನೋಡಿದ್ದು ಒಂದು ಗಾಡಿ
ಆ ಸೈಡ್ ಇದೆ. ಆ ಗಾಡಿ ನೀವೇನಾದರೂ ನೋಡಿಬಿಟ್ರೆ ಸಖತ್ ನಿಧಾನೇ ಆಗೋಗ್ಬಿಡ್ತಾರೆ. ಸೀಟಿಂಗ್ ಪೊಸಿಷನ್ ಯಾವ ಥರ ಇದೆ ಅಂತಂದರೆ, ನಾವು ಲೈಕ್ ಯಾವುದಾದ್ರೂ ಸ್ಪೋರ್ಟ್ಸಿಗೆ ಕುತ್ಕೊಂಡು ಅಥವಾ ಯಾವುದಾದ್ರೂ ಗೇಮಿಂಗ್ ಆಡುವಾಗ ಜಾಯ್ಸ್ಟಿಕ್ ಯಾವ ಥರ ಇರುತ್ತೋ ಸ್ಟೇರಿಂಗು ಆ ಥರ ಫೀಲ್ ಬರುತ್ತೆ. ಆದರೆ ಗಾಡಿ ಪ್ರೈಸ್ ಕೇಳಿದರೆ 57 ಲಕ್ಷ ಅಂತ. ಯಾವ್ದು ಬ್ರೋ ಅದು BYD-ನಾ? ಪ್ರೈಸ್ ಇದೆ ಎಲೆಕ್ಟ್ರಿಕ್ ಆಗಿ ಒಳಗಡೆ ಇಂಟೀರಿಯರ್ ಆಗಿ ನೋಡ್ತಾ ಇದ್ರೆ ಅದು ಇದ್ದ ಅಂತಲೇ ಅನ್ಕೊಂಡು. ಇಲ್ಲಿ ನೋಡು ಬ್ರೋ, ಇಂಟೀರಿಯರ್ ಎಲ್ಲ ಹೆಂಗೈತೆ. ಇಂಟೀರಿಯರ್ ಸೆಕ್ಸಿ ಬಿಡಿ ಬ್ರೋ, ಇದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇದು ಫುಲ್ ಕಾರ್ಬನ್ ಫೈಬರ್, ಇದು ಫುಲ್ ಕಾರ್ಬನ್ ಫೈಬರ್ ಇದು. See bro, this one. Just a quick reminder again, if you guys are not in the middle of something, I just want to invite you guys. ಇದು ಎಲೆಕ್ಟ್ರಾನಿಕ್ ಸೀಟ್ ಇದು. ಜಸ್ಟ್ ಇಲ್ಲೇ ಕಂಟ್ರೋಲ್ ಮಾಡ್ಬೋದು ಇಲ್ಲಿ. Unravel or unveil their exclusive new products. ಹಾಂ So if you guys are not in the middle of anything, I just want to encourage you guys and ಅದನ್ನ ಬಟನ್ ಪ್ರೆಸ್ ಮಾಡಿದೀವಿ ಅಂತಾನೆ to ಅನ್ಸಲ್ಲ. the KTM stall, please. ಓಕೆ, ಕಂಪ್ಲೀಟ್ ಮೇಕ್ And this is an open invitation. It is not ಲೈಕ್ ಟಚ್ ಸ್ಕ್ರೀನಾ? ಸುಮ್ಮನೆ ಜಸ್ಟ್ anyone right now. This is an open invitation to other brands as well. So if you guys are not in the middle of anything, or if you guys are not in the middle of ಹಂಗೇನೆ please take time to become in a ಸಾಕಾಗಿದೆ. KTM the KTM stall, please. Thank you. ನೋಡಿದೆ. ಫುಲ್ ಕಾರ್ಬನ್ ಫೈಬರು. ಡ್ಯಾಶ್ ಬೋರ್ಡ್ ನೋಡಿ ಹೆಂಗೈತೆ, ತೆಗೀರಿ. ನಾನಿಲ್ಲ ಕಾರ್ ರಿವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿ ಬ್ರೋ, ಏನೈತ್ ಬ್ರೋ ಕಾರ್ ಇದು. ಸೆಕ್ಸಿ ಆಯ್ತು. ಟೂ ಲೇಟ್ ಬ್ರೋ, ಸ್ವಲ್ಪ ಲೇಟ್ ಆಯಿತು. ಸೊ ನೋಡಿ ಇಲ್ಲಿ KTM ಹೊಸ ಬೈಕ್ ರಿವೀಲ್ ಆಗಿದೆ.